ನಮಸ್ಕಾರ ಸ್ನೇಹಿತರೆ. ಲಾಳನಕೆರೆ ವಿವಾದದ ಬಗ್ಗೆ ಈ ನರಸೀಗರಲ್ಲಿ ಮಾತನಾಡಿದ್ದ ವಾಲೆಹಳ್ಳಿ ಜಯರಾಮ್ ರಾಜಕಾರಣಿಗಳು ಇತ್ತೀಚಿನ ದಿನಗಳಲ್ಲಿ ವಿಷಮ ಪರಿಸ್ಥಿತಿಯಲ್ಲಿ ಘಟನೆಗಳು ನಡೀತಕ್ಕಂತ ಸನ್ನಿವೇಶಗಳು ಎದುರಾಗ್ತಾ ಇದೆ. ಇದಕ್ಕೆ ಕಾರಣ ಏನು ಎಂಬತಕ್ಕಂಥದ್ದನ್ನ ಈ ತಾಲೂಕಿನ ಜನತೆ ಮೊದ್ಲು ಅರ್ಥ ಮಾಡ್ಕೋಬೇಕು. ಏನಾಗಿದೆ ಅಂತಂದ್ರೆ ಈ ಕ್ಷೇತ್ರದ ಆಡಳಿತ ಪಕ್ಷದ ಶಾಸಕರು ತೀವ್ರ ಹತಾಶೆಗೊಂಡಿದ್ದಾರೆ. ಕಾರಣ ಕಳೆದ 3 ಅವಧಿಲಿ ನನ್ನ ಎದುರಾಳಿಗಳು ಯಾರು ಸಾಮರ್ಥ್ಯನ ಹೊಂದಿಲ್ದೇ ಇರ್ತಕ್ಕಂಥವ್ರು ಇದ್ರು. ಅವ್ರನ್ನ ಯಾವ್ದಾದ್ರು ವ್ಯವಹಾರದಲ್ಲಿ ನಾನು ಕುದುರ್ಸ್ಕೊಂಡು ಅವ್ರನ್ನ ಬುಟ್ಟಿಗೆ ಹಾಕೊಳ್ತಾ ಇದ್ದೆ. ಹಾಗಾಗಿ ನಾನು ಚುನಾವಣೆಯಲ್ಲಿ ಗೆಲ್ತಾ ಇದ್ದೆ ಅಂತೇಳಿ ಒಂದು ತಿರುಕನ್ ಕನಸನ್ನು ಕಾಣ್ತಾ ಇದ್ರು. ಆ ಕನಸು ಇವತ್ತು ಅವ್ರದ್ದು ನುಚ್ಚು ನೂರಾಗೋ ಸನ್ನಿವೇಶ ಬಂದಿದೆ. ಕಾರಣ 2023 ಚುನಾವಣೆ ನಡೆದಂತ ಸಂದರ್ಭದಲ್ಲಿ ನೀರ್ಗುಂದ ಗ್ರಾಮದ ಗ್ರಾಮಸ್ಥರುಗಳು ಆರ್ಕೆಸ್ಟ್ರನ್ನ ಆಯೋಜನೆ ಮಾಡ್ತಕ್ಕಂತ ಸಂದರ್ಭದಲ್ಲಿ ಈ ಕ್ಷೇತ್ರ ಶಾಸಕರು ಅವ್ರ ಮನೆಯಲ್ಲೇ ಕುತ್ಕೊಂಡು ಹೇಳಿದ್ದಾರೆ, ಅವ್ರನ್ನ ಕುತ್ತಿಗೆ ಪಟ್ಟಿ ಹಿಡಿದು ಎಳೀರಿ, ಸ್ಟೇಜ್ ಹತ್ಸಕ್ ಬಿಡಬೇಡಿ ಅಂತೇಳಿ. ಇದು ಶಾಸಕರ ಮಾತಿನ ವೈಖರಿ. ಈ 23 ವಿಧಾನಸಭಾ ಚುನಾವಣೆಯಲ್ಲಿ NR ಸಂತೋಷ್ ಅವರು ಈ ಕ್ಷೇತ್ರಕ್ಕೆ ಪದಾರ್ಪಣೆ ಮಾಡಿದ ನಂತರ ಸಂಘಟನಾತ್ಮಕವಾಗಿ ಚುನಾವಣೆನ ಎದುರಿಸಿದಂತ ಸಂದರ್ಭದಲ್ಲಿ ಈ ಕ್ಷೇತ್ರದ ಜನರ ಆಶೀರ್ವಾದ ಬಹುತೇಕ ಗೆಲುವಿನ ಹತ್ತಿರದಲ್ಲಿತ್ತು. ಇಂಥ ಸನ್ನಿವೇಶದಲ್ಲಿ ಚುನಾವಣೆನ ತಂತ್ರಗಾರಿಕೆ ಮುಖಾಂತರ ರಾಜಕಾರಣದ ದಾಳಗಳನ್ನ ಉರುಳಿಸ್ಕೊಂಡು ವಿರೋಧ ಪಕ್ಷದ ಕಾರ್ಯಕರ್ತರುಗಳನ್ನ ದುಡ್ಡಿನ ಆಮಿಷಗಳಿಗೆ ಬುಟ್ಟಿಗೆ ಹಾಕೊಂಡು ಜಯವೇರಿ ಬಾರಿಸಿದಂತ ಶಿವಲಿಂಗೇಗೌಡರಿಗೆ ಭಯ ಇನ್ನೂ ಕಾಡ್ತಾ ಇದೆ. ಇಂಥ ಪರಿಸ್ಥಿತಿಲಿ ಇವತ್ತು ಅರಸೀಕೆರೆಯಲ್ಲಿ ವಿರೋಧ ಪಕ್ಷದ ಕಾರ್ಯಕರ್ತರು ಮೊನ್ನೆ ನಮ್ಮ ಲಾಳನಕೆರೆ ಯೋಗೀಶ್ ಅವರು ಅವ್ರ ಊರಿನ ಗ್ರಾಮಸ್ಥರು ಸಮ್ಮುಖದಲ್ಲಿ ಒಂದು ಗಲಾಟೆ ಸನ್ನಿವೇಶನ ಅವ್ರ ಊರಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ರಲ್ಲಿ ಯೋಗಣ್ಣನ ಪಾತ್ರ ಇದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣ್ಬೋದಷ್ಟೇ. ಅದ್ರ ಹಿಂದಿನ ಪೂರ್ವ ತಯಾರಿ ಎಲ್ಲ ಈ ಕ್ಷೇತ್ರ ಶಾಸಕರ ತಮ್ಮನ್ ಮಗಂದು. ಆದ್ರೆ ಸಂತೋಷ್ ಅಣ್ಣವ್ರ ಜೊತೆ ಯೋಗಣ್ಣರ ಒಡನಾಟ ಬಹಳ ಆತ್ಮೀಯವಾಗಿತ್ತು. ಯಾವ್ಯಾವ ಕಾರಣಕ್ಕೆ ಅವರು ಪಾರ್ಟಿನ ಈ ಸಂತೋಷ್ ಅಣ್ಣರ ಸ್ನೇಹನ ದೂರ ಮಾಡ್ಕೊಂಡ್ರು ಗೊತ್ತಿಲ್ಲ. ದೂರ ಆದ ನಂತರದಲ್ಲಿ ಕೆಲವು ಬೆಳವಣಿಗೆಗಳು ಗಮನಿಸ್ತಾ ಇದ್ರೆ ಅವರು ಭಿನ್ನಮತೀಯ ಮನಸ್ಥಿತಿಲಿ ಅವರು ಯಾವಾಗ್ಲೂ ಕೂಡ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇದ್ರು. ಈ ಸನ್ನಿವೇಶದಲ್ಲಿ ಅವರ ಗ್ರಾಮಕ್ಕೆ ನಮ್ಮ ನಾಯಕರು ನಾನು ಕೊಟ್ಟಿರೋ ಹಣ ಸತ್ಯವಾಗಿ ನಾನು ದೇವ್ರ ಮುಂದೆ ಪ್ರಮಾಣ ಮಾಡ್ತೀನಿ ಅಂತ ಹೇಳಿ ಹೋದಂತ ಸಂದರ್ಭದಲ್ಲಿ ಅವ್ರನ್ನ ಹಲ್ಲೆ ಮಾಡಿದೀವಿ ಅಂತ ಹೇಳಿ ಸಾಮಾಜಿಕ ಜಾಲತಾಣದಲ್ಲಿ ಮತ್ತೆ ದಿನಪತ್ರಿಕೆಯಲ್ಲಿ ವರದಿ ಮಾಡಿರ್ತಕ್ಕಂಥದ್ದು ಯಾರ ಪಿತೂರಿಯಿಂದ ಮಾಧ್ಯಮದವ್ರು ಈ ಕೆಲಸ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಮಾಹಿತಿ ಸಿಗ್ಬೇಕಾಗ್ತದೆ. ಮಾಧ್ಯಮದವರಾಗ್ಲಿ ಸಾಮಾಜಿಕ ಜಾಲತಾಣದ ಯಾವುದೇ ವ್ಯಕ್ತಿಗಳು ಈ ತರ ಸುಳ್ಳು ಮೆಸೇಜ್ಗಳನ್ನ ಸುಳ್ಳು ಸಂದೇಶಗಳನ್ನ ಹಾಕಿ ಒಬ್ಬರನ್ನ ತೇಜೋವಧೆ ಮಾಡ್ತಕ್ಕಂಥದ್ದು ತಪ್ಪಾಗುತ್ತೆ. ಯಾಕಂದ್ರೆ ಈ ಕ್ಷೇತ್ರ ಜನ 80,000 ಮತಗಳನ್ನ ನೀಡಿದ್ದಾರೆ ಪರಾಜಿತ ಅಭ್ಯರ್ಥಿ ನಮ್ಮ ನಾಯಕರಿಗೆ. ಅಂತ ಸಂದರ್ಭದಲ್ಲಿ ಈ ಪೊಲೀಸ್ ಇಲಾಖೆಯವರು ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಈ ತರ ನಾವು ಹಲ್ಲೆ ಮಾಡಿದೀವಿ ಅಂತ ಹೇಳಿ ಮೆಸೇಜ್ ಹಾಕಿದರೆ ಅವ್ರನ್ನ ಕರೆಸಿ ವಿಚಾರಣೆ ಮಾಡ್ಬೇಕು, ಇಲ್ಲ ಸೋಮೋಟ ಕೇಸನ್ನ ದಾಖಲು ಮಾಡೋದ್ರ ಜೊತೆಗೆ ಆ ತಪ್ಪಿತಸ್ಥರಿಗೆ ಒಂದು ಎಚ್ಚರಿಕೆಯನ್ನ ಕೊಡ್ಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ಯಾರೇ ನಾವು ಮಾಡಿದ್ರು ಕೂಡ ತಪ್ಪೇ ಆಗುತ್ತೆ. ಇನ್ನು ನಮ್ಮ ಎದುರಾಳಿ ಆಡಳಿತ ಪಕ್ಷದವ್ರು ಮಾಡಿದ್ರು ತಪ್ಪೇನೆ. ಇಲ್ಲಿ ಯಾರು ಕೂಡ ಕಾನೂನಿಗೆ ದೊಡ್ಡವರಾಗಕ್ಕಾಗಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಕ್ಷೇತ್ರದಲ್ಲಿ ಸಂತೋಷ್ ಅಣ್ಣ ವಿರುದ್ಧ ಏನು ಅಪಪ್ರಚಾರ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಅವರು JDS ಅಲ್ಲಿ ಟಿಕೆಟ್ ತಗೊಳ್ಳಲ್ಲ ಅಂತ ಹೇಳಿ ಆಡಳಿತ ಪಕ್ಷದವ್ರಿಗೆ ಯಾಕೆ ಭಯ? ಅಪಪ್ರಚಾರ ಮಾಡೋದೇನಕ್ಕೆ? ಅದಕ್ಕೆ ಕೆಲವ್ರನ್ನ ಇನ್ನೂ ಕೂಡ ಯಾವ ಮಟ್ಟದಲ್ಲಿ ಅಂದ್ರೆ ಕ್ಷೇತ್ರ ಶಾಸಕರು ಮೊನ್ನೆ ಕಳೆದ 2 ತಿಂಗಳಲ್ಲಿ ಅವ್ರ ತೋಟದ ಮನೆಯಲ್ಲಿ ಫಾರ್ಮ್ ಹೌಸ್ ಅಲ್ಲಿ ಸಭೆ ಕರೆದು ಹೇಳಿದ್ರು, ನೀವು ಸೋಷಿಯಲ್ ಮೀಡಿಯಾದಲ್ಲಿ ಅದೇನೇನು ಹಾಕ್ತಾರೆ ನೀವು ಹಾಕ್ರಯ್ಯ, ನನಗ್ ಬರಲ್ಲ ಅಂತ ಹೇಳಿ ಪ್ರಚೋದನೆಯನ್ನ ಕೊಟ್ಟಿದ್ದಾರೆ. ಇದೆಲ್ಲದೂ ಕೂಡ ಈ ಕ್ಷೇತ್ರದ ಶಾಸಕರ ಅಣತಿಯಂತೆ ಕೆಲವರು ಮಾಡ್ತಾ ಇದ್ದಾರೆ. ಆದರೆ ಈ ಕ್ಷೇತ್ರದ ಜನ ಯಾವತ್ತೂ ಕೂಡ ಸಂತೋಷ್ ಅಣ್ಣನ ಕೈ ಬಿಟ್ಟಿಲ್ಲ, ಕೈ ಬಿಡೋದು ಇಲ್ಲ. ಈ ನಿಟ್ಟಿನಲ್ಲಿ ಅವರು ಬಹಳ ಚಾತಕ ಪಕ್ಷಿಯಂತೆ ಕಾಯ್ತಾ ಇದ್ದಾರೆ ಈ ಕ್ಷೇತ್ರದ ಮತದಾರರು. ಮುಂದಿನ ಚುನಾವಣೆಯಲ್ಲಿ ನಾವು ಇವ್ರನ್ನ ಶಾಸಕರಾಗಿ ಆಯ್ಕೆ ಮಾಡ್ಕೋಬೇಕು ಅಂತೇಳಿ ಈ ಎಲ್ಲಾ ಮನದಾಳದ ನೋವುಗಳು ಕ್ಷೇತ್ರದಲ್ಲಿ ಪ್ರಚಾರ ಇರುವಾಗ ಸಂತೋಷ್ ಅಣ್ಣವ್ರು ಓದಲ್ಲಿ ಬಂದಲ್ಲಿ ಸಾವಲ್ಲಿ ನೋವಲ್ಲಿ ಸುಖದಲ್ಲಿ ಸಂತೋಷದಲ್ಲಿ ಎಲ್ಲಾ ಕಾರ್ಯಕ್ರಮಗಳನ್ನು ಕೂಡ ಅವರು ಸೋತರು ಎದೆಗುಂದದೆ ಪ್ರತಿ ಕಾರ್ಯಕರ್ತರ ಸಾರ್ವಜನಿಕರ
ಆ ಸಮಸ್ಯೆಗಳಿಗೆ ಸ್ಪಂದಿಸ್ಕೊಂಡು ಈ ಕ್ಷೇತ್ರದಲ್ಲಿ ಆ ಕಚೇರಿ ಮಾಡ್ಕೊಂಡು ದಿನನಿತ್ಯ 100 ಕಿಲೋಮೀಟರ್ ಓಡಾಡ್ಕೊಂಡು ಸಂಘಟನೆ ಮಾಡ್ತಿರುವಾಗ ಸಹಿಸ್ಕೊಳ್ಳದೆ ಇರ್ತಕ್ಕಂಥ ಗುಂಪುಗಳು ಇದಾವೆ. ಆದ್ರೆ ಅವರು ರಾಜಕೀಯವಾಗಿ ಟೀಕೆ ಮಾಡ್ಲಿ, ಆದ್ರೆ ವೈಯಕ್ತಿಕವಾಗಿ ಈ ಕ್ಷೇತ್ರದಲ್ಲಿ ಸಂತೋಷಣ್ಣನೇ ಇರಬಾರ್ದು, ಅವ್ರನ್ನ ಕಳಿಸ್ಬೇಕು ಆಚೆ ಅಂತೇಳಿ ಯಾರ್ಯಾರು ತೋಟದ ಮನೆಗೆ ಹೋಗಿ ಮಾತನಾಡಿದೀರಾ, ಯಾರ್ಯಾರು ಯಾರಿಗ್ ಚಾಡಿ ಹೇಳಕ್ ಹೋಗಿದ್ದೀರಾ, ಎಲ್ಲ ಮಾಹಿತಿಗಳು ಸಂತೋಷಣ್ಗೆ ನಮಗೂ ಕೂಡ ಗೊತ್ತಿದೆ. ದಯಮಾಡಿ ಇದೆಲ್ಲೂ ಕೂಡ ನಡೆಯಲ್ಲ. ಭಗವಂತನ ಇಚ್ಛೆಯಂತೆ ಈ ಕ್ಷೇತ್ರದಲ್ಲಿ ನಡೆಯುತ್ತೆ. ಮುಂದಿನ ಚುನಾವಣೆಯಲ್ಲಿ ಇವರು ಗೆಲುವು ಕಾಣ್ತಕ್ಕಂಥದ್ದು 100% ಸತ್ಯ. ಆದ್ರೆ ಮಾಧ್ಯಮ ಸ್ನೇಹಿತರು ಕಳೆದ ನಾವು ಏನ್ ಸುದ್ದಿಗೋಷ್ಠಿಗಳು ಮಾಡ್ತಾ ಬಂದಂತ ಸಂದರ್ಭದಲ್ಲಿ ನಾವು ಗಮನಿಸ್ತಾ ಇದ್ದೀವಿ, ವಸ್ತುನಿಷ್ಠ ವರದಿನ ಸುದ್ದಿ ಮಾಡೋದ್ರಲ್ಲಿ ಸ್ವಲ್ಪ ಎಡುತ್ತಾ ಇದ್ದಾರೆ. ಎಲ್ಲರೂ ಅಲ್ಲ, ಎಲ್ಲಾ ಮಾಧ್ಯಮ ಸ್ನೇಹಿತರು ಅಲ್ಲ. ನಾನು ಮತ್ತೊಮ್ಮೆ ಪುನರುಚ್ಚರಿಸ್ತಾ ಇದ್ದೀನಿ, ಎಲ್ಲಾ ಮಾಧ್ಯಮ ಸ್ನೇಹಿತರು ಕೂಡ ಅಲ್ಲ. ಕೆಲವು ವ್ಯಕ್ತಿಗಳು ಮಾತ್ರ ವಸ್ತುನಿಷ್ಠ ವರದಿನ ನೀವು ಮಾಡೋದ್ರಲ್ಲಿ ಎಡುತ್ತಾ ಇದ್ದೀರಾ. ಯಾರಿಗೋ ಓಲೈಕೆ ಮಾಡ್ಕೊಳ್ಳಿಕ್ಕೆ, ಇಲ್ಲ ನಾವ್ಯಾರಿಗೋ ಕೆಟ್ಟರಾಗ್ತೀವಿ ಅನ್ನೋ ಭಾವನೆ ನಿಮ್ಮಲ್ಲಿ ಏನಾದ್ರು ಇದೆಯಾ ವರದಿ ಮಾಡುವಾಗ? ಅದನ್ನ ಬಿಟ್ಟು ವಸ್ತುನಿಷ್ಠ ವರದಿನ ಮಾಡಿ ಈ ತಾಲೂಕಿನ ಸರಿ ತಪ್ಪುಗಳನ್ನ ಜನತೆಗೆ ತೋರಿಸಿ. ಯಾಕೆಂದ್ರೆ ಪ್ರಜಾಪ್ರಭುತ್ವದಲ್ಲಿ 4ನೇ ಅಂಗ ಮಾಧ್ಯಮ. ಆ ಮಾಧ್ಯಮ ವೃತ್ತಿನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ರು ಕೂಡ ಪಾರದರ್ಶಕವಾಗಿ ನಡ್ಕೊಳ್ಳೇಬೇಕಾಗ್ತದೆ. ಯಾರನ್ನ ತೇಜೋವಧೆ ಮಾಡೋ ಸನ್ನಿವೇಶ, ಯಾರನ್ನ ಟೀಕೆ ಮಾಡೋ ಸನ್ನಿವೇಶ ಮಾಧ್ಯಮದವ್ರಿಗೆ ಬೇಕಾಗಿಲ್ಲ. ವಸ್ತುನಿಷ್ಠವಾಗಿ ಏನಿರುತ್ತೆ ಅದನ್ನ ಫ್ಯಾಕ್ಟ್ ಬರೀರಿ. ಏನು ಮಾತನಾಡ್ತಾರೆ, ಯಾವ ವ್ಯಕ್ತಿ ಏನ್ ಹೇಳಿಕೆ ಕೊಡ್ತಾರೆ ಅದನ್ನ ಲೈವ್ ಅಲ್ಲಿ ಹಾಕಿ. ಅದನ್ನ ಬಿಟ್ಟು ನಾವ್ ಯಾರಿಗೂ ನಿಷ್ಠೂರ ಆಗ್ಬಾರ್ದು ಅನ್ನೋ ರೀತಿಯಲ್ಲಿ ನೀವು ಸಂಕುಚಿತ ಮನೋಭಾವನ ಬಿಟ್ಟು ಅರಸೀಕೆರೆಯಲ್ಲಿ ಬದಲಾವಣೆಗೆ ಮಾಧ್ಯಮನೂ ಕೂಡ ಸಹಕಾರಿ ಕೊಡ್ಬೇಕು, ಮಾಧ್ಯಮದ ಸ್ನೇಹಿತರು ಕೂಡ ಸಹಕಾರ ಕೊಡ್ಬೇಕಾಗ್ತದೆ. ಈಗ ಇಂಥ ಸನ್ನಿವೇಶದಲ್ಲಿ ಏನು ಮೊದಲಿಂದಲೂ ಕೂಡ ಅರಸೀಕೆರೆಯಲ್ಲಿ ಈ ತರ ಕ್ಷುಲ್ಲಕ ರಾಜಕಾರಣಗಳನ್ನ ಮಾಡ್ಕೊಂಡ್ ಬಂದಿರ್ತಕ್ಕಂಥವ್ರು ಈ ಕ್ಷೇತ್ರದ ಶಾಸಕರು. ಈ ಶಾಸಕರು ಇಂಥ ಕಾರ್ಯಕರ್ತಗಳನ್ನ ಕೆಲವ್ರನ್ನ ಪ್ರಚೋದನೆಗೊಳಗಾಗಿ ಅವ್ರ ಮಾನ ಉಳಿಸ್ಕೊಳಕ್ಕೆ, ಯಾಕೆಂದ್ರೆ ಅವ್ರ ಮಾನ ಈಗ ಸರ್ಕಾರದಲ್ಲಿ ಗೊತ್ತಾಗಿದೆ ಜನಕ್ಕೆ, ಶಾಸಕರಿಗೆ ಬೆಲೆ ಏನು, ಅವರ ಮೋಸದ ಬುದ್ಧಿವಂತಿಕೆ ಇತ್ತು. ಏನು ಹಿಂದುಳಿದ ಸಮಾಜದವ್ರನ್ನೆಲ್ಲ, ಹಿಂದ ವರ್ಗದವ್ರನ್ನ ನಾವು ವೋಟ್ ಬ್ಯಾಂಕ್ ಆಗಿ ಮತದಾರನ ಬಳಸ್ಕೊಂಡು 4 ಸಲ ಗೆದ್ರು. ಆದ್ರೆ ಇವತ್ತು ಹಿಂದ ವರ್ಗದ ಯಾವುದೇ ನಾಯಕ ಒಬ್ಬ ಅವ್ರನ್ನ ಬೆಳೆಸ್ತಕ್ಕಂಥ ಶಕ್ತಿ ಈ ಕ್ಷೇತ್ರ ಶಾಸಕರಿಗಿಲ್ಲ. ಕಾರಣ, ಬಿಳಿ ಚೌಡಪ್ಪನವರು ವಿಧಾನಸಭಾ ಅಭ್ಯರ್ಥಿಯಾಗಿ ಸಮಾಜವಾದಿ ಪಾರ್ಟಿಯಿಂದ ಇಂಡಿಪೆಂಡೆಂಟ್ ಆಗಿ ಅವರು ಕಂಟೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ 10,000 ಮತಗಳನ್ನ ಪಡೆದ್ರು. ಅವತ್ತು ಅವರು ಈ ಕ್ಷೇತ್ರ ವಿಧಾನಸಭಾ ಅಭ್ಯರ್ಥಿ. ಅದೇ ಶಾಸಕರ ಜೊತೆ ಬಂದು ಡಿಪ್ರಮೋಟ್ ಆಗಿದ್ದಾರೆ. ಅವರು ಹಿಂದ್ಗಡೆ ಸೇರಲ್ ಕೂರೋ ಪರಿಸ್ಥಿತಿ ಬಂದಿದೆ. ಇನ್ನ ಶಶಿಧರ್ ಅವ್ರಿಗೂ ಕೂಡ ಇವರು ಈ ಕ್ಷೇತ್ರದಲ್ಲಿ ರಾಜಕಾರಣ ಮಾಡೋ ಸನ್ನಿವೇಶನ ಬಾಗ್ಲನ್ನ ಮುಚ್ಚಿಸಿದ್ರು. ಈ ಎಲ್ಲಾ ಬೆಳವಣಿಗೆಗಳನ್ನ ನೋಡಿದ್ರೆ ಶಾಸಕರು ಈ ಕ್ಷೇತ್ರದಲ್ಲಿ ಅವ್ರ ಅನುಕೂಲಕ್ಕೆ ತಕ್ಕನಾಗಿ ದುಡ್ಡು ಮಾಡಕ್ಕೆ, ಆಸ್ತಿ ಮಾಡ್ಕೊಳಕ್ಕೆ, ಅವ್ರ ವೈಯಕ್ತಿಕ ಆಸೆ ಆಕಾಂಕ್ಷೆಗಳು ಈಡೇರಿಸ್ಕೊಳಕ್ಕೆ ವಿರೋಧ ಪಕ್ಷದ ನಾಯಕರುಗಳ ಮೇಲೆ ಅಪಪ್ರಚಾರ ಮಾಡ್ತಕ್ಕಂಥದ್ದು, ಅವ್ರ ಮೇಲೆ ಹಲ್ಲೆ ಮಾಡಿಸ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಬರ್ತಾ ಇದ್ದಾರೆ. ಯಾಕೆಂದ್ರೆ ಅದೇನು ಹೊಸದಲ್ಲ. ಶಾಸಕರಿಗೆ ಗಣಸಿ ಕ್ಷೇತ್ರದಲ್ಲಿ ಇದ್ದಾಗ್ಲೇ ಅವರು ಲಾರಿಲ್ ಜನ ತುಂಬ್ಕೊಂಡು ಹೋಗಿದ್ರು ಅಂತ ಹೇಳಿ ಕೀರ್ತಿ ಹೊತ್ಕೊಂಡಿರೋ ವ್ಯಕ್ತಿ ವಯ್ಯ. 18 ಓಟ್ಗಳನ್ನ ಜೋಬಲ್ಲಿ ಇಟ್ಕೊಂಡು ಮೊಚ್ಚು ದೊಣ್ಣೆಗಳನ್ನ ಇಟ್ಕೊಂಡು ಹೋಗಿದ್ರು ಅಂತ ಹೇಳಿ ಪುಕ್ಸಟೆ ಪ್ರಚಾರ ಪಡ್ಕೊಂಡ್ರು. ಅದು ಇವತ್ತು ನಾವು ನೋಡ್ತಾ ಇದೀವಿ. ಅವ್ರ ಹಿಂದೆ ಇರೋರ್ಗೆ ಈ ಮಾತನ್ನೇ ಹೇಳ್ಕೊಡೋದು, ನಾನು ಇದೀನಿ, ನೀವೇನೋ ಮಾಡ್ರಿ ಅವ್ರನ್ನ ಅಂತ. ಇದೆಲ್ಲದೂ ನಾವು ಕೂಡ ನಡೆಯಲ್ಲ ಅರಸೀಕೆರೆ ಕ್ಷೇತ್ರದಲ್ಲಿ. 2028ಕ್ಕೆ ಈ ಕ್ಷೇತ್ರ ಜನ ತೀರ್ಮಾನ ಮಾಡ್ತಾರೆ. ಹಾಗಾಗಿ ಯಾರು ಕೂಡ ಹತಾಶ ಆಗ್ದಲೆ, ನಿಮಗೆ ದಕ್ಷತೆ ಪ್ರಾಮಾಣಿಕತೆ ಇದ್ರೆ ರಾಜಕಾರಣವನ್ನ ಮಾಡಿ, ರಾಜಕೀಯವಾಗಿ ಟೀಕೆ ಮಾಡಿ, ಅದು ಬಿಟ್ರೆ ತೇಜೋವಧೆ ಮಾಡೋದು, ವೈಯಕ್ತಿಕವಾಗಿ ನೀವು ನಿಂದನೆ ಮಾಡ್ತಕ್ಕಂಥದ್ದು, ಅಲ್ಲೇ ಮಾಡಿದೀವಿ ಅಂತ ಸುಳ್ಳು ಪ್ರಚಾರಗಳನ್ನ ಮಾಡಿ ನಾವು ಹೀರೋಗಳು ಆಗ್ತೀವಂದ್ರೆ ದಯಮಾಡಿ ಅದು ಕನಸು. ಅದನ್ನೆಲ್ಲ ಬಿಟ್ಟುಬಿಟ್ಟು ಸರಿದಾರಿಲಿ ನಿಮ್ದೇ ಆದ ರಾಜಕೀಯ ಯಾವುದೇ ಪಕ್ಷದಲ್ಲಿದ್ರಿ ಮಾಡ್ಕೊಳ್ಳಿ. ಕ್ಷೇತ್ರದಲ್ಲಿ ನಾವು ಅಶಾಂತಿ ಉಂಟು ಮಾಡ್ತೀವಿ, ನಾವೇನೋ ಮಾಡ್ತೀವಿ ಅನ್ನೋ ಒಂದು ಕನಸು ಏನಾರು ಇಟ್ಕೊಂಡಿದ್ರೆ ಈ ಕ್ಷೇತ್ರ ಜನ ಅದಕ್ಕೆ ಬೆಲೆ ಕೊಡಲ್ಲ. ಹಾಗಾಗಿ ಸಂತೋಷಣ್ಣನ ವಿರುದ್ಧ ಇಲ್ಲಿವರೆಗೂ ಏನ್ ಅಪಪ್ರಚಾರ ಮಾಡ್ತಾ ಇದ್ದಾರೆ, ಕುಂತಲ್ಲಿ ನಿಂತಲ್ಲಿ ನಾವೆಲ್ಲ ಗಮನಿಸಿದೀವಿ. ನಮ್ಗೆ ಯಾರ್ಯಾರು ಏನು ಅಂತ ಎಲ್ಲ ನಮಗೂ ತಿಳುವಳಿಕೆ ಬಂದಿದೆ. ದಯಮಾಡಿ ಅದನ್ನ ನಿಲ್ಸ್ರಿ. ಅವ್ರು ಮಾತಾಡ್ದವ್ರಿಗೆ ಭಗವಂತ ಒಳ್ಳೇದ್ ಮಾಡ್ಲಿ. ಆ ಮಾತುಗಳನ್ನ ನಿಲ್ಲಿಸಿ ಎಲ್ಲರೂ ಕೂಡ ಶಾಂತಿಯಿಂದ ಅರಸೀಕೆರೆಯಲ್ಲಿ ಬಾಳಿ ಬದುಕಬೇಕಾಗ್ತದೆ. ಅದೇ ಇಂಥ ಭ್ರಷ್ಟ ಶಾಸಕ ಅರಸೀಕೆರೆಯಲ್ಲಿ ಇದೆಯಲ್ಲ, ಇವ್ರನ್ನ ತೊಲಗಿಸ್ಬೇಕು ಅಂದ್ರೆ 28ಕ್ಕೆ ಈ ಚುನಾವಣೆ ಬಂದಾಗ ಈ ಕ್ಷೇತ್ರದ ಎಲ್ಲ ಮತದಾರರು ಸೇರಿ ಒಮ್ಮತ ತೀರ್ಮಾನ ತೆಗೆದುಕೊಳ್ಬೇಕಾಗ್ತದೆ ಅಂತೇಳಿ ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.